ಬಿಸಿ ಬಿಸಿ ಜೋಳದ ರೊಟ್ಟಿ, ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಉಪ್ಪಿನಕಾಯಿ. ವಾ ಫ್ರಿಜ್ಜು ಯಾಕೋ ಗೊತ್ತಿಲ್ಲ 2 ದಿನ ಆತ ಹಾಲಿನ ಪ್ಯಾಕೆಟ್ ಬರೀ ಒಡ್ಯಾತವು. ಮೊನ್ನೆ ಐಸ್ ಈ ಥರ ಆಗೈತೆ ನೋಡ್ರಿ, ಇಲ್ಲಿ ಭಾಳ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನಾವಂತ ಸೂಪರ್ ಆಗದೀವಿ, ನೀವು ಕೂಡ ಹಾಗೆ ಅದೀರ ಅಂದ್ಕೊಂಡು ಇವತ್ತಿನ ಬೆಳಗ್ಗಿನ ಲಾಗ ನಾನು ಸ್ಟಾರ್ಟ್ ಮಾಡಾಕತ್ತೀನಿ. ಪ್ಯಾನ್ ಚಾಲು ಕರೆಗರೇಪ ಸಿಕ್ಕಾಪಟ್ಟೆ ಕುದಿರಿ ಸದ್ ಗೋವಾದಾಗ. ಓ ಎಲ್ಲಿ ಹೋಗಿ ಅಲ್ಲಾಗ ಸಂಧ್ಯಾಗ ಸಿಕ್ಕೋಬೇಕು ಹೋಗಿ ನಿಮ್ಮಿ ಇದು ಬೆಳೆಲ್ಲ ಅಂತೇಳಿ ಓಂಕಾರಂದು ಸೈಕಲ್ ಹೊಡೋದೊಂದು ಅಬ್ರ ನಡೆದ್ಬಿಟ್ಟೈತಿ ತುಳಿ. ಸ್ವಲ್ಪ ತುಳ್ಯಾಕತ್ತನ್ರಿ, ಆದ್ರ ಖುಷಿ ಅವಾಗ ಸೈಕಲ್ ಹೊಡಿ. ಬಳಸ್ಬೇಕು ಸೈಕಲ್ನ, ಬರೇ ಮುಂದೆ ಹೋಗೋದು ಒಂದೇ ಅಲ್ಲ ರಾಜ್ಕುಮಾರ, ಬಳಸ್ಬೇಕು ಸೈಕಲು. ಅಲ್ಲ ರೌಂಡ್ ಮಾರ್ ಬಳಸ ಸೈಕಲ್ ಬಳಸು. ನೋಡ್ರಿ ತುಳಿಯೋದು ಕಲ್ತಾರ, ಒಳಸೋದು ಗೊತ್ತಾಗವಲ್ದು. ಅವಾಗ ಒಳಸೋದು ಗೊತ್ತಾಗವಲ್ದು. ಸಾಕು ಇಸ್ರಿ ಇನ್ನೂ ಅಷ್ಟು ತುಳಿತಿದ್ದಿಲ್ಲ. ಇನ್ನೂ ಮತ್ತು ಅಷ್ಟು ದೊಡ್ಡ ಸೈಕಲ್ ಅರ್ಧ ತುಳಿದು ಒಳ್ಳೆ ರಿವರ್ಸ್ ತೊಗೊಂಡು ಒಂಚೂರು ತುಳಿಯೋದು, ರಿವರ್ಸ್ ತೊಗೊಂಡು ಒಂಚೂರು ತುಳಿಯೋದು, ಅಷ್ಟರ ಐಡಿಯಾ ಐತಲ್ಲ. ಹಿಂಗೆ ಒಳಸ್ಬೇಕು, ಹಿಂಗೆ ತಂದು ಮಾಡು. ನಿಮ್ಮ ಪಪ್ಪ ಸೈಕಲ್ ತಂದನ? ಹೌದಪ್ಪ. ಶ್ರೀನ ಬಿಟ್ಟು ಬಂದಿನ್ರಿ ಸದ್ಯಕ್ಕೆ ಸಾಲಿಗೆ. ಸುಸ್ಲಾ ಮಾಡಿದ್ನಿ, ನಾಷ್ಟ ಮಾಡಿ ನನ್ನ ನಾಷ್ಟ ಆಗೈತಿ, ಇನ್ನೂ ಜಳಕ್ಕಿಲ್ಲ. ಆದ್ರೆ ಅವ್ರನ್ನ ಹೋಗಿ ಬಿಟ್ಟು ಬಂದ ತಕ್ಷಣ ಚಹಾ ಕುಡಿದಿಲ್ರಿ, ಯಾಕೋ ಹಾಲು ಹೊಡೆದ್ಬಿಟ್ಟು. ಇಲ್ಲ ಹಾಲು ಹೊಡೆದ್ಬಿಟ್ಟು ರೀ, ನಿನ್ನೆನೂ ಹೊಡೆದು ಒಂದು ಪಾಕೆಟ್ ಪೂರ್ತಿ. ಇವತ್ತು ನಿನ್ನೆ ಸಂಜೆನಾಗ ತೊಗೊಂಬಂದಿದ್ನ ಯಾಕೆ ಹೊಡೆದವಂತೇನೋ ಅಷ್ಟು ಇದು ಅನಿಸ್ಲಿಲ್ಲ, ಯಾಕೋ ಹೊಡೆದೋಗ್ಬಿಡು ಅಂತ ಅನ್ಕೊಂಡು. ಆಮೇಲೆ ನೆಕ್ಸ್ಟ್ ನಿನ್ನ ಸಂಜೆನಾಗ ತೊಗೊಂಬಂದಿರೋ ಪಾಕೆಟ್ ಇವತ್ತು ಬೆಳಗ್ಗೆ ಚಹಾ ಮಾಡಕ್ಕೆ ನೋಡಿದ್ನಿ, ನಾಷ್ಟ ಆಗ್ಬಿಟ್ಟೇನೆ. ನಮ್ಮ ಮನೆಯವ್ರನ್ನ ಇನ್ನೂ ಟೈಮ್ ಐತಿ ಚಹಾ ಮಾಡಂತೇಳಿ ಅವ್ರಿಗೆ ಹೇಳಿ ಅವ್ರಿಗೆ ಚಹಾ ದಾಸೆ ಹುಟ್ಟಿಸಿದ್ನಿ. ಚಹಾ ಮಾಡಕ್ಕೆ ಹಾಲು ಹಾಕನೆ ಹಾಲು ಹೊಡೆದ್ಬಿಟ್ಟು ರೀ. ಮತ್ತೇನೈತಿ ಅವ್ರಿಗೆ ಬೈಯಾಕತ್ತೆ, ಫ್ರಿಜ್ಜಿನ ಮ್ಯಾಗ ಹಾಕ್ತೀನಿ ಅಂತೇಳಿ. ಯಾವಾಗೂ ಗೊತ್ತಲ್ಲ ಸರಿ ತೊಗೊಂಬರಲ್ಲ ಸಾಮಾನು, ಎಲ್ಲರಿಗೆ ಹೆಂಗೆ ಸಿಗ್ತಾವೆ ನಿನ್ಗೆ ಹೆಂಗೆ ಸಿಗ್ತಾವೆ ಅಂತೇಳಿ ಹಂಗೆ ಒದ್ರಾಡ್ತಾನೆ. ಅವ್ರ ಪಾಪ ಹಂಗೆ ಡ್ಯೂಟಿಗೆ ಹೋಗ್ಬಿಟ್ರಿ. ನೀ ಏನಾರ ಹೋಗೋಣ ಅದ್ಮ್ಯಾಗ ಹಾಕ್ಬಿಡ್ತೀನಿ ಅಂತೇಳಿ ಸರಿ ಅಂದ್ಕೊಂಡು ಸುಮಾರ್ನಿ. ಈಗ ಸ್ವಲ್ಪ ನೋಡ್ತೀನಿ ರೀ, ಫ್ರಿಜ್ ಎಲ್ಲ ತಿಕ್ತೀನಿ. ಭಾಳ ಅಂದ್ರೆ ಭಾಳ ಗಲೀಜಾಗೈತಿ ಫ್ರಿಜ್. ಸ್ವಲ್ಪ ತಿಕ್ಕಾದ್ಮೇಲಾದ್ರೂ ಏನಾರ ಆಗುತ್ತೆ ನಾನು ನೋಡಬೇಕು. ಲೈಟ್ ಒಂದು ಆಗೈತೆ ರೀ ಫ್ರಿಜ್ಜಿನೊಳಗೆ. ಮೊನ್ನೆ ಜಾಸ್ತಿ ಐಸ್ ಆಗ್ಯದ ಅಂತೇಳಿ ಅದನ್ನು ಮ್ಯಾಗಿನ ಬಟನ್ ಬಂದ್ ಮಾಡಿದ್ರು, ಅದು ಐಸು ವಯರ್ ಕೂಡ ಹಿಂಗೆ ಕೆಳಗೆ ಬಿದ್ದಿತ್ತು. ಹಂಗಾಗಿ ಅದು ಹೋಗೈತೆ ಏನೋ ನೋಡಬೇಕು. ಲೈಟ್ ಫ್ರಿಜ್ ಏನಾಗ್ಯದ ಅಂತೇಳಿ ನೋಡೋಣ ಬರ್ರಿ. ಬಾ ಫ್ರಿಜ್ಜು 2 ದಿನ ಆತ್ಲೆ ಹಾಲು ಹೊಡ್ಯಾಕತ್ತು. ಐಸ್ ಆಗುತ್ತೆ, ಮನಗಂಡ ಐಸ್ ಐತಿ. ಬಟನ್ ಒತ್ತೀನಿ ಈಗ ಅಲ್ಲಿ ಕರಗಾಕ ಸಂಬಂಧ. ಮತ್ತೆ ಯಾಕೆ ಒಟ್ಟ ಮೊನ್ನೆ ಲೈಟ್ ಹೋಗೈತಿ, ಅದ್ರೊಳಗಿನ ಲೈಟ್ ಹೋಗೈತಿ. ಅವರ್ದು ಫ್ರಿಜ್ ಎಷ್ಟು ವರ್ಷ ಆಯ್ತು? ಒಂದು 12 ವರ್ಷ ಆಯ್ತು ಈಗ ಅವ್ರದ್ದೇ ಫ್ರಿಜ್ ಇದ್ದು. ಮೊನ್ನೆ ಹೋಗೈತಿ ಲೈಟ್, ಒಟ್ಟ ರಿಪೇರಿ ಬಂದಿಲ್ಲ, ಏನೂ ಬಂದಿಲ್ಲ. ಲೈಟ್ 10 ರೂಪಾಯಿ ಸಿಗುತ್ತಾ? ಅದು ಲೈಟಿನ ಪ್ರಾಬ್ಲಮ್ ಇಲ್ಲ, ನನಗೂ ಗೊತ್ತು. ಇಷ್ಟು ಐಸ್ ಆಗುತ್ತಗ. ಈಗ ಬಟನ್ ಒತ್ತೀನಿ ಈಗ ಐಸ್ ಹೋಗ್ಲಿ ಅಂತೇಳಿ. ಈ ನಮ್ಮನೆ ಐಸ್ ಆಗೈತಿ. ಇಲ್ಲಿ ಹಾಲು ಇಟ್ರೆ ಹೊಡೆದವು 2 ದಿನ. ಇವತ್ತೆಲ್ಲ ಎಲ್ಲಿ ಹೊಡೆಯಲ್ಲ. ಅದೇ ಯಾಕೆ ಹೊಡ್ಯಾಕತ್ತಾವಂತ ಪ್ರಶ್ನೆ. ಇವತ್ತೆಲ್ಲ ತಿಕ್ತೀನಿ ಸದ್. ಇದನ್ನ ಬಟನ್ ಒತ್ತೀನಿ ಈಗ. ಅಷ್ಟು ಬಂದ ಕ್ಲೀನ್ ಮಾಡಿಲ್ಲ, ಬಂದಾಗಿ ತೆಗಿಬೇಡ ಬೀಳುತ್ತದ್ರ ಅಪ್ಪ ಅಂತ. ಹೌದಾ? ಬೀಳುತ್ತೆ, ಏನು ಬೀಳುತ್ತಾ? ಇದು ಹಿಂಗೆ ಐಸ್ ಆಗೈತಿ. ಇಲ್ಲೆಲ್ಲ ಐಸ್ ಕುಂತೈತಿ. ಸಿರಿ ಒತ್ತಿಗೆ ಜಗ್ಬಿಟ್ಟಾನ, ಇಲ್ಲಿ ಕಟ್ ಅಂದ್ ಇದು ಮುರಿದ್ಬಿಟ್ಟದ. ಈಗ ಇದು ಕಡ್ಯಾಕ ಬರುತ್ತೆ, ಹಂಗೆ ಕುಂದಿರ್ಸಿದ್ರೆ ಕುಂದಿರುತ್ತೆ. ಪ್ಯೂಕಿ ಕಚ್ಚಲ್ಲ, ಅದಕ್ಕೇನು ಪ್ಲಾಸ್ಟಿಕ್ ತೆಗಿಯಕ್ ಬರಲ್ಲ. ಈದ್ ಸಾಮಾನ ಈದ್ ಬರ್ತಂತೇಳಿ ಒಳಗ ಯಾವ್ದು ಬರುತ್ತೆ ಹೊರಗ? ಇಲ್ಲಿ ಹಚ್ಚಲ್ಲ, ಇಲ್ಲಿ ಹಾಕಸ್ತಿ. ಇಲ್ಲಿ ಹಚ್ಚಿದ್ರೆ ಹೆಂಗ್ ಓಪನ್ ಮಾಡ್ತೀನಿ? ಈದ್ ಓಪನ್ ಮಾಡ್ತೀನಿ ಹಿಂಗ. ಮತ್ತೆ ಇಲ್ಲಿ ಜಾಯಿಂಟ್ ಮಾಡು. ಹಂಗೆ ಅಳಿಗಾಡತ್ಲದ ಹಿಂಗ ಓಪನ್. ಇಲ್ಲೆಲ್ಲಿ ಗ್ಯಾಪ್ ಐತಿ, ಅದು ಕೂಡಿಲ್ಲ, ಅದು ಗ್ಯಾಪ್ ಐತಿ. ಫೆಬಿಕ್ಯೂ ಹಚ್ಚಿದ್ರೆ ಅಚ್ಚಾಟ್ ಆಗುತ್ತದು. ಓಪನ್ ಹೆಂಗಾಗುತ್ತೆ ಅರ್ಥ ಆಯ್ತಾ ಇಲ್ಲ? ನಾನೀಗ ಹೋಗ್ತೀನಿ. ಯಾಕೆ ಹೇಳು, ಎಲ್ಲ ಹಂಗ ದಿನ ಅರಿವೆ ಇಡಿಲ್ಲ, ಬರ್ತೀನಿ ತಡಿ, ಕಟ್ ಮಾಡ್ತೀನಿ ತಡಿ. ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಅದಾವು. ಇನ್ನೂ ಬೆಡ್ಶೀಟ್ ಅವೆಲ್ಲ ಕುರ್ಚಿ ಮ್ಯಾಗ ಹಂಗೆ ಇಟ್ಟೀನಿ, ತೊಳಿಬೇಕ್ರಿ. ಅಮ್ಮ ಈ ಕಡೆ ಬಂದ್ರೆ ನೋಡ್ರಿ, ಇಲ್ಲಿ
ಫ್ರಿಜ್ಜು ಯಾಕೋ ಗೊತ್ತಿಲ್ಲ 2 ದಿನ ಆತ ಹಾಲಿನ ಪ್ಯಾಕೆಟ್ ಬರೀ ಒಡ್ಯಾತವು. ಮೊನ್ನೆ ಐಸ್ ಈ ಥರ ಆಗೈತೆ ನೋಡ್ರಿ, ಇಲ್ಲಿ ಭಾಳ ಐಸ್ ಹಾಕಿ ಇದು ಕಡ್ಕೊಂಬಿದ್ದಲ್ಲಿ ಒಂದು ವೈರ್ ಇತ್ತು, ಅದಕ್ಕೆ ಏನಾದರೂ ತೊಂದರೆ ಆಗೈತೆ ಏನೋ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಯಾಕೋ ಫ್ರಿಜ್ ಹಾಲು ಒಡೆದವು. ಅದೇನು ಮಿಸ್ಟೇಕ್ ಆಗೈತೋ ಗೊತ್ತಿಲ್ಲ. ಸದ್ಯಕ್ಕೆ ಅದಕ್ಕೆ ಅವೆಲ್ಲ ಕ್ಲೀನ್, ಅದಕ್ಕೆ ಒಂಥರ ಆರಾಮಿರ್ಲಾರ್ದಂಗೆ ಆಗೈತಿ. ಈಗ ಮನುಷ್ಯರಿಗೆ ಹೆಂಗೆ ಜಡ್ ಬಂದ್ರೆ ಹೆಂಗಾಗುತ್ತೆ ಅಂತೇಳಿ ನೋಡ್ರಿ ಎಲ್ಲ ಹೊಲಸಾಗೈತಿ. ಮತ್ತು ನಮ್ಮ ಮನೆಯವ್ರ ಕೈ ಬ್ಯಾನ್ ಆಗೈತಿ, ಅವ್ರದ್ದು ಒಂದು ಅವ್ರಿಗೆ ತಿಕ್ಕೋದನ್ನಾಗಿಲ್ಲ ಏನಾಗಿಲ್ಲ. ನಾನು ಬಂದು ಇಷ್ಟು ದಿನ ಆಯ್ತು ಅಂದ್ರೂ ತಿಕ್ಕಿಲ್ಲ, ಬೇಸರದಂಗೆ ಆಗಿತ್ರಿ. ಬರೀ ಮನೆ ಕೆಲಸ ಮಾಡಿ ಕರ್ಕೊಂಬ ಕಳಿಸು, ಅಡುಗೆ ಮಾಡು, ಊಟ ಮಾಡಿಸು, ಅವ್ರಿಗೊಂದಿಷ್ಟು ಮಲಗಿಸು ಅಂತೇಳಿ ಎಷ್ಟು ಹೊಲಸಾಗೈತೆ ನೋಡ್ರಿ. ಫ್ರಿಜ್ಜಲ್ಲಿ ಲೈಟ್ ಹಚ್ತೀನಿ ತಡ್ರಿ. ಲೈಟ್ ಒಂದು ಹೋಗೈತ್ರಿ ಈಗ ಸದ್ಯಕ್ಕೆ. ಇನ್ನೂ ಕಾಯಿಪಲ್ಲೆ ಅದೇನೋ ಜಾಸ್ತಿ ತೊಗೊಂಬಂದು ಇಟ್ಟಿಲ್ರಿ ನಾನು. ಅದಕ್ಕೋಸ್ಕರ ಈ ಕಾಯಿಪಲ್ಲೆ ತಂದು ಇಟ್ಟಿಂದ ಮತ್ತು ಅದು ಒಂಥರ ಜಾಸ್ತಿ ಬೇಸರದಂಗೆ ಆಗ್ಬಿಡ್ತೈತಿ ನನಗೆ. ಎಲ್ಲ ಎತ್ತಿಡಕ್ಕೆ ಅದಕ್ಕೆ ಹೊರಗಿಟ್ರೆ ಮತ್ತು ಕಾಯಿಪಲ್ಲೆ ಹಾಳಾದಂಗೂ ಆಗ್ತೈತಿ. ಈಗ ಇದನ್ನೇನೈತಿ ಎಲ್ಲ ಪ್ರತಿಯೊಂದೂ ಈಗ ತೊಳ್ಕೊಂಡ್ಯಪ್ಪ ಅಂತಂದ್ರೆ ಚಂದ ಅನ್ಸುತ್ತೆ ನನಗೆ. ಅದಕ್ಕಾಗಿ ಇದು ತೊಳೆದು ಆಮೇಲೆ ತೋರಿಸ್ತೀನಿ. ಬಾಯ್. ಬರ್ರಿ ಈಗ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ 8:30 ಆಗೈತ್ರಿ ಕರೆಕ್ಟಾಗಿ. ರಾತ್ರಿ ಟೈಮ್ದಾಗ ಒಂಚೂರು ಹೊರಗಡೆ ಹೋಗಿದ್ನಿ ಮಕ್ಕಳನ್ನ ಕರ್ಕೊಂಡು. ಸಂಜೆನಾಗ ಲಸಿ ಮಾಡಿದ್ನಿ. ಅಂದ್ರೆ ಈಗ ಊರ್ ಕಡೆ ಸೊಯ್ತಾಕ ಮೊಸರು ತೊಗೊಂಡು ಲಸಿ ಮಾಡಿ ಸರಿ ಕುಡ್ದು ಅವು ಕೂಡ ಅಭ್ಯಾಸ ಆಗಿಬಿಟ್ಟೈತಿ. ಹಾಲು ಕುಡಿತೀನ ಅಂತ ಕೇಳಿದ್ನಿ. ಮಮ್ಮಿ ಲಸ್ಸಿ ನಿನ್ನೇನೋ ಕುಡ್ದಿದ್ನು, ಮಜ್ಜಿಗೆ ಇದ್ದು ಅಲ್ಲ ಎಕ್ಸ್ಟ್ರಾ ಅಂತ ಮಾಡಿ ಕುಡಿಸಿದ್ನಿ ಸಕ್ರೆ ಹಾಕಿ. ಮಮ್ಮಿ ಲಸ್ಸಿ ಕುಡಿತೀನಿ ಅಂತಂದ. ಮತ್ತೊಂಚೂರು ಸಕ್ರೆ ಹಾಕಿ ಇಬ್ಬರಿಗೇನೋ ಅದೇ ಕುಡಿಸಿದ್ದೆ, ಹಾಲು ಕುಡಿಸ್ಲಿಲ್ಲ ಇವತ್ತು. ನೆಕ್ಸ್ಟ್ ಈಗ ರೊಟ್ಟಿ ಅಲ್ಲಿಂದ ಬಂದ ತಕ್ಷಣ ಸೀದಾ ರೊಟ್ಟಿ ಪಲ್ಯ. ಎಷ್ಟು ಗಂಟೆ ಆಗಿತ್ತು ನಮ್ಮ ಮನೆಗೆ ಬರೋಕೆ? 7:30 ಆಗಿತ್ರಿ. ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ ಫ್ರೆಂಡ್ಸ್ ನಾನು, ಯಾಕಂದ್ರೆ ಅನ್ನ ಮಾಡಿ ಅವ್ರಿಗೆ ಉಳಿಸಿದ್ರಾತಂತೇಳಿ ಮಧ್ಯಾಹ್ನ ಮಾಡಿದ್ನಿ. ಆದ್ರೆ ಟೈಮ್ ಆತಂತೇಳಿ ಸಸ್ಕ ಮಾಡಿಬಿಟ್ಟೆ. ಫ್ರಿಜ್ಜು ಪೂರ್ತಿ ಕ್ಲೀನ್ ಅಂದ್ರೆ ಕ್ಲೀನಾಗಿ ಮಾಡೀನಿ. ತೋರಿಸ್ತೀನಿ ನಾನು ನಿಮಗೆ ಮುಂಜಾನೆ ವಿಡಿಯೋ ತೊಗೊಳಂದಾಗ ಯಾವ ಥರ ಫ್ರಿಜ್ ಇತ್ತು, ಇವಾಗ ರೀಸೆಂಟಾಗಿ ಯಾವ ಥರ ಫ್ರಿಜ್ ಐತೆ ಅಂತೇಳಿ. ಇನ್ನೇನು ಬಾಕಿ ಉಳಿಲಿಲ್ಲ ರೀ ಕೆಲಸ. ತಿಜೋರಿ ಒಂದು ಬಿಟ್ರೆ ಎಲ್ಲ ಪೂರ್ತಿ ಮನೆ ಒಳಸಾಕಿನ ಅನ್ಬೋದು ನಾನು ಕೆಲಸ ಮಾಡೋ. ಅಂದ್ರೆ ಊರ್ಲಿಂದ ಬಂದಿಂದ ಯಾವ ಥರ ಮನೆ ಇಟ್ಕೊಂಡಿನಿ ನಾನು ಅಂತೇಳಿ. ಸದ್ಯಕ್ಕೆ ಫ್ರಿಜ್ ತೋರಿಸ್ತೀನಿ ನಾನು. ಅದ್ರೊಳಗೆ ಒಂದು ಲೈಟು, ಫ್ರಿಜ್ನಾಗ ಏನು ಲೈಟ್ ಇರುತ್ತಲ್ರಿ, ಲೈಟ್ ಹೋಗೈತಿ. ಇನ್ನೊಂದೇನಪ್ಪ ಅಂತಂದ್ರೆ ಊರ ಕಡೆ ಮಮ್ಮಿಯವ್ರ ಮನೆಗಿರೋ ಫ್ರಿಜ್ಜಿನ ಲೈಟ್ ಹೋಗಿ ಬಹುಶಃ ಇವಾಗ ಒಂದು 5-6 ತಿಂಗಳಾತ ಅನ್ಸುತ್ತೆ. ಮನೆ ಸೃಷ್ಟಿ ಮದುವೆ ಟೈಮ್ದಾಗನೇ ಲೈಟ್ ಹೋಗಿತ್ತದು. ಅಂದ್ರೆ ಅದಕ್ಕೆ ಹೇಳಿದ್ರ ಪ್ರಕಾರ ಲೈಟಿಂದ ಏನು ತೊಂದರೆ ಇಲ್ಲ ಫ್ರಿಜ್ಜಿಗೆ. ಲೈಟ್ ಇಲ್ಲ ಅಂದರೂ ಫ್ರಿಜ್ ಕೋಲ್ಡ್ ಇರ್ತೈತಿ, ಲೈಟ್ ಇದ್ರೂ ಕೋಲ್ಡ್ ಇರ್ತೈತಿ. ಲೈಟ್ ಫ್ರಿಜ್ ಓಪನ್ ಮಾಡೋಣ ಎಲ್ಲ ಕಾಣಲಿ ಅಂತೇಳಿ ಲೈಟ್ ಕುಂದಿರ್ಸಿರ್ತೈತಿ. ಏನು ಇವು ಡೇಂಜರ್ ಇಲ್ಲ ನಾನೇ. ನಾನು ಕೂಡ ನಿನ್ನೆ ಹೋಗೈತ್ರಿ ಅದು ಲೈಟ್. ನಾನು ಕೂಡ ಏನೋ ಇದನ್ನು ಮಾಡಿಲ್ಲ. ತೋರಿಸ್ತೀನಿ ಅದು ಯಾವ ಥರ ಲೈಟ್ ಹೋಯ್ತು ಅಂತೇಳಿ. ಯಾಕಂದ್ರೆ ನಮ್ಮ ಮನೆಯವರ ಫ್ರಿಜ್ ಜಾಸ್ತಿ ಓಪನ್ ಮಾಡೋದು ಅದೇನು ಮಾಡಿಲ್ಲ, ಕ್ಲೀನೂ ಮಾಡಿಲ್ಲ. ನಾನು ಇದ್ದಿದ್ನಪ್ಪ ಅಂದ್ರೆ ಜಾಸ್ತಿ ಐಸ್ ಆಗೋಕೆ ಅವಕಾಶ ಕೊಡ್ತಿದ್ದಿಲ್ಲ. ಮಧ್ಯೆ ಬಟನ್ ಎಲ್ಲ ಒತ್ತಿ ಎಲ್ಲ ಐಸ್ ಕರಗಿಸ್ತಿದ್ನಿ. ಅವ್ರು ಹಂಗೆ ಮಾಡಿಲ್ಲಲ್ಲ, ಕಂಟಿನ್ಯೂ ಬಿಟ್ಬಿಟ್ಟಾರ ಅವರು. ಮತ್ತು ಮ್ಯಾಗ ನಾನು ಇದ್ದಿದ್ನಿ ಅಂದ್ರೆ ಏನಾದರೂ ಹಿಡಿಯೋದು ತೆಗಿಯೋದು ಇಂಥದ್ದೆಲ್ಲ ಮಾಡ್ತಿದ್ವಿ. ಮ್ಯಾಲೆ ಫುಲ್ಲು ಐಸ್ ಜಾಮ್ ಆಗಿ ಒಂಥರ ಅದು ವಜ್ನೆ ಕಡ್ಕೊಂಡು ಬಿದ್ದ ಲೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಬರ್ರಿ ಹೇಳಿದ್ನಲ್ರಿ ಅಲ್ಲಿಂದ ಬಂದಿಂದ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡೀನಿ. ಸಖತ್ತು ಟೇಸ್ಟ್ ಆಗೈತಿ ಪಲ್ಯ ಮಾತ್ರ. ನಿಮಗೆ ನೋಡೋಕ್ಕೆ ಒಂಥರ ವಾವ್ ಅನ್ನಂಗಾಗೈತಿ ಪಲ್ಯ. ಸಾಂಬಾರು ಮಧ್ಯಾಹ್ನ ಮಾಡಿದ್ದೈತಿ. ಇವಾಗ ಜಸ್ಟ್ ಅನ್ನಕ್ಕೆ ಇಟ್ಟಿನಿ, ರೊಟ್ಟಿ ಮಾಡಿ ಕಡ್ಯಾಕಾಗಿನಿ. ಓಮಿಗೆ ಒಂಚೂರು ಅರ್ಧ ಸಾಂಬಾರು ಹಾಕಿಟ್ಟಿನಿ ರೀ. ಇವಾಗ ರೊಟ್ಟಿ ಹರಿದು ಶ್ರೀಗೆ ಇಲ್ಲ ಬಾಳೆಹಣ್ಣು ಅವಾಗೊಂದು ಸ್ವಲ್ಪ ಇನ್ನು ರೂಢಿ ಮಾಡ್ಬೇಕ್ರಿ ಕಡ್ದು ಪಲ್ಯ ಮೊಸರು ಇಂಥದ್ರಾಗ. ಊರ ಕಡೆ ನೋಡಿರ್ಲ ಹೆಂಗೆ ತಿಂದನ ಆ ಥರ ತಿಂದು ಶ್ರೀ ಸದ್ಯಕ್ಕೆ ಏನೂ ಇಲ್ಲ ರೀ. ಒಂದೀಟು ರೊಟ್ಟಿ 3 ಬಾಯಾಗಿಟ್ನಿ ಅಂದ್ರೆ ಒಂದು ತುತ್ತು ತಿನ್ನಕ್ಕೆ ಭಾಳ ಟೈಮ್ ತಗೋತಾನೆ. ಒಂದು ತುತ್ತು ತಿನ್ನಕ್ಕೆ ಭಾಳ ಟೈಮ್ ತಗೋತಾನ. ಅಲ್ಲಿ ಇರೋ ಶ್ರೀ ಇಲ್ಲ ಅನ್ನಂಗೆ ಅನ್ಸಿತ್ತು ನನಗೆ. ಎಷ್ಟು ನಿಶ್ಚಿಂತೆ ಆಗಿದ್ನಪ್ಪ, ಶ್ರೀ ಹಿಂಗೆ ಉಂಡ್ಬಿಟ್ರೆ ನಂಗೆ ಟೆನ್ಷನ್ ಇಲ್ಲ. ಅಲ್ಲಿ ಚಪಾತಿ ಮಾಡಲಿ, ರೊಟ್ಟಿ ಮಾಡಲಿ, ಸುತ್ತಿ ಕೊಡಲಿ, ಬರೀ ಒಂದು ಮಾನೆಕಾಯಿ ಸೀಕರಣಿ ಒಳಗೆ ಮಸ್ತ್ ತಿನ್ನೋನು. ಇಲ್ಲಿ ಸದ್ಯಕ್ಕೆ ಹಂಗಿಲ್ರಿ. ಇಲ್ಲೊಂಥರ ಇಲ್ಲಿ ಹೆಂಗೆ ಯಾವ ಥರ ಇದ್ನಲ್ಲ ಅದೇ ಥರ ಆಗ್ಬಿಟ್ಟನ್. ಮತ್ತು ಬರ್ರಿ ಯಾವ ಥರ ಅನ್ನಕ್ಕೆ ಇಟ್ಟಿನಿ. ಇಲ್ಲಿ ಒಂಚೂರು ಸೊಸೈಟಿ ಅನ್ನಕ್ಕೆ ಇಟ್ಟೀನಿ ರೀ. ಇವತ್ತು ಬಂದಾಗಿ ಸುಟ್ಟು ಫಸ್ಟ್ ಟೈಮ್ ಈ ಸದ್ ನಾನು ಸೊಸೈಟಿ ಅನ್ನಕ್ಕೆ ಇಟ್ಟಿರೋದು. ಯಾಕಂದ್ರೆ ಸ್ವಲ್ಪ ಅನ್ನ ಭಾಳ ಕಡಿಮೆ ಅನ್ನ ಬೇಕಿತ್ತು ಈ ಸದ್ಯಕ್ಕೆ. ನನಗೊಂದು 2 ತುತ್ತ, ನಮ್ಮ ಮನೆಯವ್ರಿಗೆ ಒಂದು 2 ತುತ್ತ ಆಗೋಷ್ಟು. ಈ ಕಡೆ ಹಾಗೆ ರೊಟ್ಟಿ ಮಾಡೀನಿ ನೋಡ್ರಿ. ಇಲ್ಲಿ ಬಿಸಿ ಜೋಳದ ರೊಟ್ಟಿ ಮೆತ್ತಗ ಹೆಂಗೆ ಮಾಡಿಟ್ಟಿ ನೋಡ್ರಿ. ದಮ್ಮಗ ಮಾಡೀನಿ, ತೀರ ತಿಳು ಏನು ಮಾಡಿಲ್ಲ. ಈಗ ಓಂಕಾರಾಗ ಹಾಕಿಟ್ಟಿನಿ. ಶ್ರೀಗೆ ಇದ್ರೊಳಗೆ ಒಂದು ರೊಟ್ಟಿ ಕೊಟ್ಟನಪ್ಪ ಅಂದ್ರೆ ನಮಗೊಂದು 4 ರೊಟ್ಟಿ ಉಳಿತಾವು, ಸಾಕ್ರಿ. ಈ ಕಡೆ ಬಂದ್ರೆ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ನೋಡ್ರಿ ಹೆಂಗೆ ಮಾಡೀನಿ. ವಾವ್ ಪಲ್ಯ. ಚಮಚ ಸದ್ಯಕ್ಕಿಲ್ಲ ನೋಡ್ರಿ. ಇಲ್ಲಿ ಪಲ್ಯ ಸಾರು ಮಧ್ಯಾಹ್ನ ಮಾಡಿರೋದೈತಿ. ಬಂದ ತಕ್ಷಣನೇ ಮೆಣಸಿನ್ಕಾಯಿ ಇದನ್ನ ಮಾಡ್ಕೊಂಡು ಪಲ್ಯ ಮಾಡಿ ಆಮೇಲೆ ರೊಟ್ಟಿ ಮಾಡಿ
ಅನ್ನಕ್ಕಿಟ್ಟೀನಿ. ಫ್ರಿಜ್ ತೋರಿಸ್ತೀನಿ ಬರ್ರಿ, ಇಲ್ಲಿ ನೋಡ್ರಿ ಮೇಲ್ಗಡೆ ಹೆಂಗೆ ಇಟ್ಟೀನಿ ಅಂತೇಳಿ. ಎಲ್ಲ ಕಡೆ ತಿಕ್ಕೊಂಡಿನ್ರಿ ಇವತ್ತು. ಇಲ್ಲ ಅಂದ್ರೆ ಇದು ನಮ್ಮ ಮನೆಯವ್ರು ಕೂಡ ನನ್ನ ಜಗಳ ಆಗಿರ್ಲಿಕ್ಕಂದ್ರೆ ಮುಂಜಾನೆ ಫ್ರಿಜ್ ನಾನು ತೊಳಿತಾ ಇದ್ದಿಲ್ಲ. ಸತ್ಯವಾದ ಮಾತಿದ್ದು, ಸುಳ್ಳಲ್ಲ. ನೋಡ್ರಿ ಇಲ್ಲಿ ಬಾಳೆಹಣ್ಣು ಕೂಡ ಹಂಗೆ ಎತ್ತಿಟ್ಟಿನಿ. ಎಲ್ಲ ತಿಕ್ಕಿ ಆದಮೇಲೆ ಕಡೆ ನೋಡ್ಕೋತಿರ್ಬೋದು ನೀವು. ನೋಡ್ರಿ ಹೆಂಗ್ರಿಪ್ಪ ನನ್ನ ಕೆಲಸ ನಿಮಗೆ ಪಸಂದ ಅನಿಸುತ್ತೋ ಇಲ್ಲೋ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಮ್ಮೊಮ್ಮೆ ಊರ ಕಡೆ ಅಂತೂ ಹೇಳೇನೆ ಮಾಡೀನಿ ವಿಡಿಯೋ, ಹಂಗನೂ ಮಾಡಿಲ್ಲ. ಸ್ವಲ್ಪ ಅರ್ಜೆಂಟ್ ಆಗೈತ್ರಿ, ಗ್ಯಾಸ್ ತೊಳೆದಿಲ್ಲ ಏನೂ ತೊಳೆದಿಲ್ಲ ಅಂತೇಳಿ ಅದ್ರೊಳಗೆ ಒಬ್ರು ಕಮೆಂಟ್ ಹಾಕಿದ್ರು. ಖುಷಿ ಅನಿಸ್ತು. ಸರ್ ಸಿಸ್ಟರ್ ಅವರೇ ನಿಮ್ಮ ಕೆಲಸ ನೀಟ್ ಐತಿ, ಸ್ವಚ್ಛನೂ ಕೂಡ ಇರ್ತೀರಿ, ಪರವಾಗಿಲ್ಲ ಬಿಡ್ರಿ ಅಂತೇಳಿ. ಇಲ್ಲಿ ನೋಡ್ರಿ ನಾನು ನಿಮಗೆ ವಿಡಿಯೋ ತೋರಿಸೋ ಟೈಮ್ದಾಗ ಯಾವ ಅವತಾರದೊಳಗಿತ್ತು ಫ್ರಿಜ್, ಸದ್ಯಕ್ಕೆ ಹೆಂಗೈತೆ ಅಂತೇಳಿ. ಇದು ಐಸು ಜಾಸ್ತಿ ಆಗ್ರಿ ಫ್ರೆಂಡ್ಸ. ಇಲ್ಲೊಂದು ಬಟನ್ ಇರ್ತ್ರಿ. ಐಸು ಜಾಸ್ತಿ ಏನಾಗೈತಪ್ಪ ಅಂದ್ರೆ ಶ್ರೀ ಈ ಥರ ಜಗ್ಬಿಟ್ಟನಲ್ಲ, ಇಲ್ಲೊಂದು ಇದು ಇತ್ತು, ಒಂದು ಸ್ವಲ್ಪ ಹಿಂಗೆ ಪಾಯಿಂಟ್ ಇದ್ದಂಗೆ ಇಲ್ಲೈತೆ ನೋಡ್ರಿ. ಈ ಥರ ಪಾಯಿಂಟ್ ಇದ್ದಂಗೆ ಇಲ್ಲಿನೂ ಇತ್ತು. ಅದು ಜಾಸ್ತಿ ಜಗ್ಗಿದ್ರಿಂದ ಏನಾಗೈತೆ ಅಂದ್ರೆ ಇದು ಕಡ್ದ್ಬಿಟ್ಟೈತಿ. ಇದು ಈ ಥರ ಅಷ್ಟೇ ಕುಂದಿರ್ಸ್ಬೇಕು. ನೋಡ್ರಿ ಇಲ್ಲಿ ಹೆಂಗಾಗೈತೆ ಅಂತೇಳಿ. ಈಗ ಈ ಥರ ಅಷ್ಟೇ ಕುಂದಿರ್ತ್ರಿ ಸದ್ ಇದು ಫ್ರಿಜ್. ಕೆಳಗೆ ಬಿದ್ರೆ ಓಪನ್ ಆಗಿಬಿಡ್ತೈತಿ. ಹಂಗಾಗಿ ಇಲ್ಲಿ ಕುಡುತ್ತೆ ಅನ್ಸುತ್ತಿದ್ದೇನೋ ಒಂದು ಹಿಂದಗಡೆ ನೋಡ್ತೀನಿ ತಡ್ರಿ. ಇಲ್ಲಿ ನೋಡ್ರಿ ಲೋ ಫಿಲ್ಮ್ ಇದ್ರೊಳಗೆ ಇಟ್ಟೀನಿ. 3 ಇಟ್ಟರೆ ಜಾಸ್ತಿ ಆಗ್ತೈತ್ರಿ ಫ್ರೆಂಡ್ಸ ಐಸ್. ಹಂಗಾಗಿ ಇಟ್ಟೀನಿ. ಅದೇ ಒಂಚೂರು ಐಸ್ ಕ್ರೀಮ್ ಯಾಕೋ ಕರಿಗ್ದಂಗೆ ಅನ್ಸಾತೈತಿ. ನೋಡೋಣಂತ. ಇದು ಒಂಚೂರು ಲೂಸ್ ಐತಲ್ಲ ಫ್ರಿಜ್. ಕಂಪ್ನಿ ಚಲೋ ಇಲ್ರಿಪ್ಪ. ಈ ಕಂಪ್ನಿ ಫ್ರಿಜ್ ನೀವು ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ನಾ ಹೆಂಗೆ ನೀಟ್ ಮಾಡಿಟ್ಟಿನಿ. ಬೆಳಗ್ಗೆ ಯಾವ ಥರದೊಳಗಿತ್ತು ಇಲ್ಲಿ ನೋಡ್ರಿ. ಇಲ್ಲಿ ಫೈನಲ್ಲಾಗಿ ಈ ಥರ ಫ್ರಿಜ್ ನಾನು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಮುಚ್ಚೋನ್ರಿ, ಇಲ್ಲ ಅಂದ್ರೆ ಅದಿಷ್ಟು ಇದು ಅದಂಗೆ ಆಗ್ಬಿಡ್ತೈತಿ. ಸಾಕನ್ನಂಗಾಗೈತ್ರಿ. ಸಿಂಗಲ್ ಡೋರಿನ ಫ್ರಿಜ್ಜೇ ತೊಗೋಬೇಡ್ರಿ. ಈ ಕಂಪ್ನಿದಂತೂ ಮೇನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಕಂಪ್ನಿ ಕೊಟ್ಟೋರು ಕೂಡ ಅದ್ರ ಜಾಸ್ತಿ ಕೇರ್ ತೊಗೊಳ್ಳಿಲ್ಲ. ಇಲ್ಲೇ ವಾಸ್ಕೋದಾಗೆ ತೊಗೊಂಡಿವಿ. ಎಷ್ಟು ಸಲ ನಾವು ಹೇಳಿದ್ರು ಅವರು ಜಾಸ್ತಿ ಇದನ್ನೇ ಮಾಡಲಿಲ್ಲ. ಏನಾರ ಆಗಲಿ 10 years ವಾರಂಟಿ ಅಂತ ಕೊಟ್ಟಾರೆ. ಸುಡುಗಾಡು ಚಲೋನೇ ಬರಲಿಲ್ಲ. ಹಿಂಗಾಗಿ ಒಂಥರ ಸಿಟ್ಟು. ಇದ್ರ ಏನಾದ್ರು ಸಾಮಾನು ನಾವೆಲ್ಲರೂ ಜಗಳ ಮಾಡೋದಾಗ್ಬಿಡ್ತೀವಿ. ಎಲ್ಲರೂ ಹೆಂಗೆ ಸಾಮಾನು ತಗೋತಾರೆ, ನೀನು ಹೆಂಗೆ ಸಾಮಾನು ತಗೋತಿ ಅಂತೇಳಿ. ಸದ್ಯಕ್ಕೆ ಬರ್ರಿ ಇಲ್ಲಿ ಕುಂದ್ರು ಹೋಗು. ನೀ ಶಾಣೆ ಅದಿದಿ, ನೀ ಹೇಳಿದ್ದಿ, ಗೊತ್ತಾಯ್ತು ನನಗೆ. ಹ್ಞೂ ಒಂದೇ ಸತಿ ಹೇಳು. ಈಗ ಅಭ್ಯಾಸ ನಡೆದೈತ್ರಿ ಇಲ್ಲಿ. ಏ ಶ್ರೀ ಕಾಲಾಗ ಬುಕ್ಕ ನೋಡು, ಸಾಲಿ ಬುಕ್ ಅದು. ಕುಂದ್ರಸ್ರಿ. ಏನದು ಯಾರು ಫಸ್ಟ್ ಹೇಳ್ತಾರ? ನೀ ಕೈ ಕಟ್ಟ ಹೇಳ್ತೀನಿ. ನೀನು ಕೈ ಕಟ್ಟು. ಹುಡ್ಗೋ ಯಾರು ಕೈ. ಬಾಬಾ ಬಾಬಾ ಬಾ ಓಂಕಾರ. ಅದೇನ್ ಹೇಳ. ಗಜ್ಜೆ ಬೀಳ್ತಾವ ನೋಡಿ ಒಮ್ಮಗ. ಹೇಳ ಅದೇನು. ಐಸ್ ಕ್ರೀಮ್ ಎಲ್ಲ ಐತಿ ಹೇಳು. ಬಾಂಬ್ ಅಂತು. ಬಾಂಬ್ ಅಂತು. ಅದೇನು ಶ್ರೀ? ಬರ್ತೀನಿ ತಡಿ. ಹೇಳ್ರಿ. ಆ ಬುಕ್ ತಗೋ, ಹಿಂದಿನ ಬುಕ್ ತಗೋ. ಅದ್ರಾಗ ಏನು ಕಲಿಸಿ ಹೇಳಿ ನೋಡೋಣ. ಕುಂದ್ರಿಸಿ. ಏನಪ್ಪಾಜಿ? ಲ್ಯಾಂಪ್. ಲಯನ್ ಕಿದಾರೆ ಬಾಬಾ. ವೆರಿ ಗುಡ್. ಫ್ಲವರ್ ಕಿದಾರೆ. ಫ್ಲವರ್ ರೋಸ್. ನೋಸ್ ಅಲ್ಲ, ರೋಸ್. ಹೂವ. ನಿನ್ ನೋಸ್. ಸಿರಿ ನೀ ಹೇಳಲ್ಲ. ಅದೇನು ಕಿಡ ಅಂತ.
Aeroplane, good boy. ಕಾಂಗ್ರೋ That. ಕಾಂಗ್ರೋ Okay, good boy. ಬುಕ್ಕ ಓದಿಬಾರ್ದು ದೇವ್ರಿದ್ದಂಗೆ ಬುಕ್ ಅಂದ್ರ ಇದು ಸೀದಾ ಕುಂದ್ರು. ನೀಟಾಗಿ ಹೇಳು ಹಾ ಇದು ಇದು ಕ್ಯಾಪ್. ಕಾಂಗ್ರೋ ಇದು ಏನು ಡಾಗ್. ಡನ್ ಯಪ್ಪ ಓಕೆ ರೀ ಫ್ರೆಂಡ್ಸ್, ನಂಗೆ ಯಾಕೋ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಸಿಗುನು. ಬಾಯ್ ಬಾಯ್ ಮಾಡ್ರಿ ಎಲ್ಲಾರು, ಬಾಯ್. ಬರ್ರಿ ಫ್ರೆಂಡ್ಸ, ಊಟಕ್ಕೆ ನಮ್ಮ ಮನೆಯವರಿಗೆ ನಾನು ರೆಡಿ ಮಾಡೀನಿ. ನೋಡ್ತಿರ್ಬೋದು, ಬಿಸಿ ಬಿಸಿ ಜೋಳದ ರೊಟ್ಟಿ, ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಉಪ್ಪಿನಕಾಯಿ. ವಾ, ಉಪ್ಪಿನಕಾಯಿ ನೋಡ್ರಿ, ಉಪ್ಪಿನಕಾಯಿ, ಟಮಾಟಿ ಮತ್ತು ಶೇಂಗಾ ಮಿಕ್ಸ್ ಮಾಡಿರೋಂಥ ಸಾರು, ಒಂದು ಮನ್ಯಾಗ ಮಾಡಿರೋಂಥ ಹಪ್ಪಳ. ರಚಿತಾರ ಮನೆ ಮ್ಯಾಗ. ಈಗ ನಾವು ವಿಡಿಯೋ ಮಾಡ್ಲಾ ನಿಂದು ಕೇಳಿ, ನಿನ್ಗೆ ಚಸ್ಮಾ ಇಸೋದು ಕೊಡ್ಲಾ ನಾ ವಿಡಿಯೋ ಮಾಡಲಿ? ಅಲ್ಲ, ಎಷ್ಟು ಶಾಣೆ ಅದ, ಚಸ್ಮಾ ಅವ್ನು ಕೇಳಿದ್ರೆ ತಂದು ಕೊಡ್ತಾನ ಅವ ನಿನಗೆ. ಈಗ ಆ ಪಳಿ ನಂಗೆ ಹಿಂಗೆ ಮಾಡಿ ಆ ಪಳಿ ತಳಗ್ ಬಿದ್ದು ಅಂದ್ರೆ ಡಬ್ಬಿಗಳೆಲ್ಲ ತಳಗ್ ಬೀಳ್ಬೇಕು. ಇಲ್ಲಿ ಹಾಲು, ಉಪ್ಪಿನಕಾಯಿ, ಇಲ್ಲಿ ನಾ ತಾಟ್ ಇಟ್ಟಿದ್ದು ಎಲ್ಲ ಒಟ್ಟ ಅಲ್ಲನಾ. ಹೌದು, ದೊಡ್ಡಿವ ಗೊಂಡಿ ವರ್ಷ ಬರಲ್ಲ, ಕಷ್ಟ ಅರ್ಥ ಮಾಡ್ಕೋತಾನಂತ. ಈಗ ಸುಮ್ಮನೆ ಇರ್ತಿರಿಲ್ಲ ಈಗ ಒಂದು ನಿಮಿಷ. ಜೋಳದ ರೊಟ್ಟಿ ರೀ, ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಉಪ್ಪಿನಕಾಯಿ ಸಾರು, ಹಪ್ಪಳ. ಹಪ್ಪಳ ಯಾರು ಕೊಟ್ಟಾರ, ಉಪ್ಪಿನಕಾಯಿ ಯಾರು ಕೊಟ್ಟಾರ ಅಂತ ಹೇಳ್ತೀನಿ ನಾನು. ರಚಿತಾರ ಮನೆ ಮ್ಯಾಗ ಹಾಕಿ ಅದ ನೋಡ್ರಿ, ಅಕ್ಕಿ ಇಷ್ಟು ಉಪ್ಪಿನಕಾಯಿ ಅವ್ರ ಊರ ಕಡೆಯಿಂದ ತೊಗೊಂಬಂದಿರೋಂಥ ಇಷ್ಟು ಉಪ್ಪಿನಕಾಯಿ ಹೆಂಗೆ ಕಾಣತ್ತ ನೋಡ್ರಿ, ಕೆಂಪಗೆ. ನಮ್ಮ ಕಡೆ ಮಸಾಲ ಹಾಕಿ ಇದನ್ನು ಮಾಡ್ತಾರೆ, ಅವ್ರು ಹೆಂಗೆ ಮಾಡ್ತಾರೆ ನೋಡ್ರಿ. ಅದ್ರ ತಿನ್ನಕ್ಕೆ ಮಾತ್ರ ಟೇಸ್ಟ್ ಆಗ್ಯಾವು. ಈ ಥರ ಉಪ್ಪಿನಕಾಯಿ ಇಷ್ಟು ಹಪ್ಪಳ ಕೊಟ್ಟಿದ್ಲು, ಅದ್ರಾಗ ಒಂದಿವ್ಸ ಹಪ್ಪಳ ಕರ್ದಿನಿ ನೋಡ್ರಿ. ಈಗ ನಾನು ಮನೆಗೆ ರಚಿತಾ ಹಾಕಿ ಕೂಡಿ ಮಾಡಿದ್ರೆ ಇಲ್ಲೇ ಇದ್ದಾಗನೇ ಹಪ್ಪಳದ ಹಿಟ್ಟು ಸಿಗುತ್ತೆ ನೋಡ್ರಿ, ನಾವೇನೂ ಹಾಕೋ ಅವಶ್ಯಕತೆ ಇಲ್ಲ ಅದ್ರೊಳಗೆ. ಅದನ್ನೇ ಬರೀ ನಾದಿ ಲಟ್ಟಿಸಿ ಮಾಡ್ಯಾರ. ಚಂದಾಗ್ಯಾವ ಹಪ್ಪಳ ಮಾತ್ರ, ಭಾರಿ ಟೇಸ್ಟ್ ಆಗ್ಯಾವ. ನೆಕ್ಸ್ಟ್ ಬಿಸಿಲಿದ್ದ ನಾನು ಕೂಡ ಮಾಡ್ತೀನಿ ರೀ. ಎಲ್ಲ ಇರುತ್ತೆ ಅದ್ರಾಗ, ಉಪ್ಪ ಖಾರ, ಟೇಸ್ಟ್ ಮಾತ್ರ ಸೂಪರ. ನಮ್ಮ ಮನೆಯವ್ರಿಗೆ ಊಟ ಕೊಡ್ತೀನಿ ಬರ್ರಿ. ಜನ್ಮವೇ ದೊರಕಿದೆ ಉಣಬಡಿ, ಏನು ರುಚಿ ಸವಿಯಲು. ಏ ಅಪ್ಪು ಬರ್ರಿ, ಪಪ್ಪ ನೋಡ. ಹಪ್ಪಳ ಯಾರಿಗೆ ಬೇಕು? ಹಪ್ಪಳ ಯಾರಿಗೆ ಬೇಕು? ಬರಿ ಕೊಡ್ತೀನಿ ಬಾ ಅಪ್ಪು. ಯಾರಿಗೆ ಬೇಕು? ಹಾಂ ಬರಿ ಕೊಡ್ತೀನಿ, ಬರ್ರಿ. ತರ್ತೀನಿ ಬರ್ರಿ. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಗಜ್ಜು ಟೇಸ್ಟ್ ನೋಡಿ ಹೆಂಗದಂತ. ಅಯ್ಯಯ್ಯ ಕಡಿತಾನ. ಹೆಂಗೈತಿ? ತಿನ್ಬೇಕಿಡಿ, ಅವಾಗಿನ ತಿಂತಾವೆಲ್ಲ. ಹಾಂ, ಏನು ತಿನ್ನೋದೇ ಇದಿಲ್ಲ ಒಟ್ಟ. ಒಮ್ಮು ಕೈಸಾ ಬಾಬಾ ಐಸಾ ಕರೋ, ಸೂಪರ್, ಎಮ್ಮಿ ಎಮ್ಮಿ. ಎಮ್ಮಿ. ಏ ನೀ ಬರ್ರೇಪು. ಎಲ್ಲ ಮಾಡಿಕೊಟ್ರಿ ಇವ್ರಿಗೆ ಮತ್ತೆ ಬೆಣ್ಣೆ ಹಚ್ಬೇಕು ನೋಡ್ರಿ. ಬಾ 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 ಅಂತೇಳಿ, ಯಾಕಂದ್ರೆ ಇನ್ನೊಬ್ರು ಇಲ್ಲಲ್ಲ ಮನ್ಯಾಗ. ಏ ಮೂರ್ದು ಹೋಗಿಬಾರ್ದ, ಬಡ ನೀಟ್. ಶ್ರೀ ಫಿನಿಶ್ ಮಾಡತ್ತಾನು, ಜಲ್ದಿ ತಿನ್ನು. ಬಡ ಫಿನಿಶ್ ಮಾಡ್ರಿ. ಯಾಕಂದ್ರೆ ಮನ್ಯಾಗ ಇನ್ನೊಬ್ರು ಎಕ್ಸ್ಟ್ರಾ ಮೆಂಬರ್ಸ್ ಇಲ್ಲ ನೋಡ್ರಿ. ನಮ್ಮ ಮನ್ಯಾಗ ಏನಾದರೂ ಮಾಡಿಕೊಟ್ರ ಟೇಸ್ಟ್ ನೋಡಿ ಹೇಳಕ್ಕ, ಅದಕ್ಕೆ ಈ ರಾಜ್ಕುಮಾರಿಗೆ ಬೆಣ್ಣೆ ಹಚ್ಬೇಕು ನಾನು. ಹಾಂ ತಿನ್ನು. ಮುರಿ ಬಾ, ಒಗಿಬೇಡ್ರಿ. ಹಾಂ, ತಳಗ್ ಚೆಲ್ಲಿದ್ರೆ ಗಜ್ಜು. ತಿನ್ನು ಓಮು, ತಿನ್ನು. ಬಡ ತಿನ್ನೋ. ಖಾರ ಇರಂಗಿಲ್ಲ, ಮೆಣಸಿನ್ಕಾಯಿ ಮಾಡಿ ಚಂದಾಗೈತಲ್ಲ.
ಉಪ್ಪಿನಕಾಯಿ ಹಪ್ಪಳ ಅಡಕ್ಕೆ ಹಾಕಿ ಕೊಟ್ಟ ಅವಳು ಒಂದು ಬಟ್ಲ ಉಪ್ಪಿನಕಾಯಿ ಕೊಟ್ಟ ಸಾರು ಹಂಗೈತಿ ಮೊನ್ನೆ ಅದ್ರಾಗ ಕೊಟ್ಟಿದ್ರು ನೋಡಿ ಸಾರು ಸೈತಾಕ ನಾವು ಬಟ್ಟೆ ತರಕ್ಕೆ ಹೋಗಿದ್ವಲ್ಲ ಅವಾಗ ಊಟ ಮಾಡಾಗ ಇದೇ ಥರ ಸಾರು ಇತ್ತು ನೋಡಲ್ಲಿ ಓಕೆ ಆಮೇಲೆ ಸಿಗೋನು ಬಾಯ್ ರೀ ಫ್ರೆಂಡ್ಸ. ಈಗ ನಾನು ಲಾಗ್ನ ಎಂಡ್ ಮಾಡಾಕತ್ತೀನಿ. ಬೆಳಗ್ಗೆಲಿಂದ ಲಾಗ್ ಸಂಜೆ ತನಕ ನೋಡಿದ್ರಿ. ಇವತ್ತೇನು ಅಷ್ಟೊಂದು ವಿಡಿಯೋನ ನಾನು ತೊಗೊಳಕ್ಕೆ ಆಗಲಿಲ್ಲ. ಸಂಜಿನಾಗ ಒಂದಿಷ್ಟು ಲಾಗ್ನ ಜಾಸ್ತಿ ಮಾಡಿದ್ನಿ. ಕಾರಣ ಇದೆ ನೋಡ್ರಿ, ಫ್ರಿಜ್ಜಿಂದ ಒಂದಿಷ್ಟು ಕೆಲಸ ಇತ್ತು ಅಂತೇಳಿ. ಅದಾದಮೇಲೆ ಒಂದೆರಡು ದಿನ ಮತ್ತೆ ದನಿ ಸೀದಾ ಇತ್ತು. ಇವತ್ತು ಒಂಚೂರು ಮತ್ತೆ ಒಂಥರ ಎಲ್ಲ ಮೊನ್ನೆ ತುಪ್ಪ ತಿಂದಿನಿ ಒಂಚೂರ. ನಿನ್ನೆ ಸಂಜೆನಾಗೂ ಕೂಡ ಅವರಿಗೆ ಸಜ್ಕ ಮಾಡಿದ್ನಿ. ಅವ್ರಿಗೆ ಉಣಿಸಿ ಒಂದಿಷ್ಟೇ ಉಳ್ದಿತ್ತು. ಒಂದೆರಡು ಮೂರು ತುತ್ತು ತೆಗಿದ್ರೆ ಅವ್ರಿಗೆ ಇಳಿಸಿ ತೆಗೆದು ಬಿಡ್ತಿದ್ನಿ. ಜಾಸ್ತಿ ಇತ್ತು ಸುಮ್ಮನೆ ಯಾಕೆ ನಾನು ಚಲಲಿ ಅಂತ ತುಪ್ಪ ಹಾಲೆಲ್ಲ ಹಾಕಿನಂತೆ ತಿಂದ್ಬಿಟ್ನಿ. ಚೂರು ಗಂಟ್ಲ ಹಿಡ್ದಿತ್ತಲ್ಲ ಮತ್ತೊಂದು ಚೂರು ಜಾಸ್ತಿ ಇದು ಆದಂಗೆ ಆಗೈತೆ ನೋಡ್ರಿ. ಹಾಗಾಗಿ ಒಂದು ಸ್ವಲ್ಪ ಗಂಟ್ಲ ಮಾತಾಡಕತ್ತಾನ ತುರಿಸ್ದಂಗೆ ಆಗ್ತೈತಿ. ಒಂಥರದ್ದು ಏನೋ ಈ ಥರ ಮಾಡ್ಬೇಕು ಅನ್ಸುತ್ತಾ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬಾಂಡೆ ತಿಕ್ಕಿನಿ, ಗ್ಯಾಸ್ ವರ್ಷಿ ನೋಡ್ರಿ. ಒಂದಿಷ್ಟು ಬಾಂಡೆ ನಾ ಹಂಗೆ ಡಬ್ಬ ಹಾಕಿದ್ನಿ. ಇಲ್ಲಿ ಕೆಳಗೇನು ಕಾಣಕತ್ತವ್ರಿ ಇಷ್ಟು ಸಾಮಾನು ಫ್ರಿಜ್ಜಿನ ಮೇಲೆ ಇವು. ಅದು ಒಗಿದ್ರಿ ಕೆಳಗಿರೋದೇನೈತಿ ಇವೆಲ್ಲ ಪರಾತ ಅವನ್ನ ತಿಕ್ಕಬೇಕು. ಈಗ ಬಾಂಡೆ ತಿಕ್ಕು ಟೈಮ್ದಾಗ ನೆನಪಾಗಲಿಲ್ಲ, ಹಂಗೆ ಬಿಟ್ಬಿಟ್ನಿ. ಮತ್ತು ಬೆಳಗ್ಗೆ ನೀರು ಬರ್ತಾವಲ್ಲ ಇರಲಿ ಬಿಡು ಅಂತೇಳಿ ಅಷ್ಟೇ ಬಿಟ್ಟಿನಿ ರೀ. ಮತ್ತು ನಾಳೆ ಬೆಳಗ್ಗೆ ಸಿಗೋಣಂತ. ಹಂಗೆ ಇಷ್ಟು ತಿಂತಾನೆ ಯಾರೆಲ್ಲ ನಾನು ವಿಡಿಯೋ ನೋಡಿರಿ. ನೆಕ್ಸ್ಟ್ನು ಕೂಡ ಅದೇ ಥರ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಮತ್ತು ನಾಳೆ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಇವತ್ತು ನೋಡಕ್ಕೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.